ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕರುಣಾ ಎ ಜಮದರಖಾನಿ ಅವರ ನಡೆಯೊಳಗಿನ ನುಡಿ ಹಾಗೂ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರ ಮುತ್ತಿನ ಮಳೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶ್ರೀಮತಿ ಗೀತಾ ಎಸ್ ಪಾಟೀಲ್. ನಡೆಯೊಳಗಿನ ನುಡಿ ಪುಸ್ತಕದ ಲೇಖಕರು ಡಾಕ್ಟರ್ ಕರುಣಾ ಅ ಜಮದರಖಾನಿ. ಈ ಪುಸ್ತಕದ ಪ್ರಕಾಶಕರು ಮಾತೋಶ್ರೀ ಈರಮ್ಮ ವಡ್ಡನಕೇರಿ, ಪ್ರತಿಷ್ಠಾನ ಡೊಂಗರಗಾಂವ್, ತಾಲೂಕಾ ಕಮಲಾಪುರ್, ಜಿಲ್ಲಾ ಕಲಬುರಗಿ. ಈ ಪುಸ್ತಕದ ಮುಖಪುಟ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ದಾಸರ ಚಿತ್ರಗಳನ್ನು ಒಳಗೊಂಡ ಒಂದು ಸುಂದರ ಮುಖಪುಟವನ್ನು ಹೊಂದಿದೆ. ಇದರ ಬೆನ್ನುಡಿಯನ್ನು ಡಾಕ್ಟರ್ ಜಗದೇವಿ ಗಾಯಕ್ವಾಡ್, ಸದಸ್ಯರು, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕನ್ನಡ ಸಲಹಾ ಸಮಿತಿ, ನವದೆಹಲಿ ಬರೆದಿದ್ದಾರೆ. ನಡೆಯೊಳಗಿನ ನುಡಿ ಪುಸ್ತಕದಲ್ಲಿ ಒಟ್ಟು 15 ಲೇಖನಗಳನ್ನು ಒಳಗೊಂಡಿದ್ದು 86 ಪುಟಗಳನ್ನು ಹೊಂದಿರುವ ಈ ಪುಸ್ತಕದ ಬೆಲೆ 126 ರೂಪಾಯಿಗಳು. ಈ ಪುಸ್ತಕದಲ್ಲಿರುವ ಕೆಲವು ಲೇಖನಗಳಲ್ಲಿ ತೌಲಾನಿಕವಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ವೈಚಾರಿಕ ಸಮಾನತೆ ಹೊಂದಿರುವ ದಾಸರು, ಅಂಬೇಡ್ಕರ್, ಅಂಡಾಳ್, ಮೀರಾರವರನ್ನು ಕೂಡ ಕಾಣುತ್ತೇವೆ. ಈ ಕೃತಿಯು ಕರುಣಾ ಜಮದರಖಾನಿ ಅವರ ಪ್ರಥಮ ಕೃತಿ ಎಂದು ಹೇಳಬಹುದು. ಭಾರತ ಕಂಡ ಆಧ್ಯಾತ್ಮಿಕ ಸಾಧಕಿಯಲ್ಲಿ ಅಂಡಾಳ್, ಅಕ್ಕಮಾದೇವಿ, ಮೀರಾಬಾಯಿ ಅಗ್ರಗಣ್ಯರು. ಅಕ್ಕಮಾದೇವಿ ಮತ್ತು ಮೀರಾಬಾಯಿ ಇಬ್ಬರು ಮಧುರ ಭಕ್ತಿಯ ಅಮರ ಸಾಧಕಿಯರಾಗಿದ್ದಾರೆ. ತಮ್ಮ ತಮ್ಮ ಆರಾಧ್ಯ ಪುರುಷರನ್ನು ಗಂಡನೆಂದು ಪರಿಗ್ರಹಿಸುವವರು ತಮ್ಮ ಆರಾಧ್ಯ ದೇವನನ್ನು ಕೂಡುವ ಮೂಲಕ ಶಾಶ್ವತ ಸುಖವನ್ನು ಅನುಭವಿಸುವ ಅವರ ಚಡಪಡಿಕೆ ಹೇಳಲಾಗದು. ಅದಕ್ಕಾಗಿ ಜಗತ್ತು ನಶ್ವರ, ಅನಿತ್ಯವೆಂದು ಅರಿತು ದೇಹಾಭಿಮಾನವನ್ನು ತೊರೆದು ಆತ್ಮ ಸಮರ್ಪಣಾ ಭಾವ ಹೊಂದಿರುವುದನ್ನು ಅವರ ಭಕ್ತಿ ಸಾಹಿತ್ಯದಲ್ಲಿ ಕಾಣಬಹುದು. ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಸಾಮಾಜಿಕ ವಿಡಂಬನೆ ಎಂಬ ಲೇಖನದಲ್ಲಿ ಅಂಬಿಗರ ಚೌಡಯ್ಯನ ವಚನಗಳನ್ನು ನಾವು ನೋಡಿದಾಗ ಸಮಾಜದ ಏಳಿಗೆಗಾಗಿ, ಧರ್ಮದ ಉನ್ನತಿಗಾಗಿ ಚಿಂತಿಸಿದರು. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತನೆಯಲ್ಲಿ ಇಷ್ಟವರ ಕಂಡೇನು ಶಿವನ ಚಿಂತೆಯಲ್ಲಿ ಇದ್ದವರೊಬ್ಬರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಹಲವು ಚಿಂತನೆಗಳಿಗೆ ಒಳಗಾದ ಮಾನವ ಬರೀ ಹಣ ಕೂಡಿಡುವಲ್ಲೇ ಆಯುಷ್ಯ ಕಳೆಯುತ್ತಿದ್ದಾನೆ. ಕಪಟ, ಮೋಸ, ವಂಚನೆಯನ್ನು ಬಿಟ್ಟು ಸದ್ಭಕ್ತಿ, ಸಮಕ್ಯ, ಜ್ಞಾನ, ವೈರಾಗ್ಯ, ಶಟಸ್ಥಲ ಮಾರ್ಗವನ್ನು ಹಿಡಿದು ನಿಜಾಶರಣೆಯಲ್ಲಿ ಜೀವನವನ್ನು ತೊಡಗಿಸಿಕೊಂಡರೆ ಅದೇ ಶಿವಭಕ್ತಿ ಎಂದು ಸಮಾಜಕ್ಕೆ ಒಂದು ಕರೆಯನ್ನು ನೀಡಿದ್ದಾರೆ. ಅರಿವಿನ ಮಹಾಮನೆ ಅನುಭವ ಮಂಟಪ ಲೇಖನದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ರೂಪಿಸಿದ ಅನುಭವ ಮಂಟಪವು ವಿಶ್ವಕ್ಕೆ ಮಾದರಿಯಾದ ಸಂಸತ್ತು. ಶರಣರು ಸರ್ವಾಂಗೀಣ ಸಮಾನತೆಯ ಉದ್ದೇಶ ಈಡೇರಿಕೆಗಾಗಿ ಅನುಭವ ಮಂಟಪವೆಂದು ಅತ್ಯದ್ಭುತ ಪ್ರಜಾ ಸಂಸತ್ತನ್ನು ಹುಟ್ಟುಹಾಕಿದರು. ಶರಣರ ವಚನಗಳಲ್ಲಿ ಮಹಾಮನೆ ಎಂಬ ಪರ್ಯಾಯ ಹೆಸರಿಂದ ಅನೇಕ ಶರಣರ ವಚನಗಳಲ್ಲಿ ಅನುಭವ ಮಂಟಪವೆಂದು ಉಲ್ಲೇಖವಾಗಿದೆ. ಇದನ್ನು ಶಿವಾನುಭವ ಮಂಟಪವೆಂದು ಇದರ ಹೆಸರಿದ್ದು, ಇದರ ಅಧ್ಯಕ್ಷರು ಅಲ್ಲಮ ಪ್ರಭುಗಳು. ಇಲ್ಲಿ 770 ಅಮರಗಣಗಳಿದ್ದರು. ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಮುಂತಾದ ನಿತ್ಯ ಜೀವನದ ಸಮಸ್ಯೆಗಳ ಕುರಿತು ಚರ್ಚೆ ಇಲ್ಲಿ ನಡೆಯುತ್ತಿತ್ತು. ಇದೇ ಮೊದಲ ಸಾರ್ವಜನಿಕ ಗ್ರಂಥಾಲಯ ಎಂದು ಕೂಡ ಕರೆಯಲಾಗಿದೆ. 12ನೇ ಶತಮಾನವು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸುವರ್ಣ ಯುಗವೆಂದು ಹೇಳಿದರೆ ತಪ್ಪಾಗಲಾರದು. ಇನ್ನೊಂದು ಲೇಖನದಲ್ಲಿ ದೇವನೊಬ್ಬ ನಾಮ ಹಲವು ಎಂಬಲ್ಲಿ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಭೋರ್ಗರವ ನದಿಯಂತೆ ಶಿವಶರಣೆಯರ ಹೃದಯಾಂತರ ಆಳದಿಂದ ಹೊರ ಹೊಮ್ಮುತ್ತಿತ್ತು. ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆರಗಿದಡೆ ಕಿವಿ ಮೂಗು ಕೊಯ್ಯುವನು, ಹಲವು ದೈವದ ಎಂಜಲು ತಿಂಬುವರೇನೆಂಬ ಕೂಡಲ ಸಂಗಮ ದೇವ. ಏಕದೇವೋಪಾಸನೆ, ಸಮಾನತೆಯ ತತ್ವ, ಇಷ್ಟಲಿಂಗ ಧಾರಣೆ, ಮೂಢನಂಬಿಕೆಗಳನ್ನು ಹೊಡೆದೋಡಿಸುವುದು, ಭಕ್ತಿ ಮಾರ್ಗ ತೋರಿಸುವುದು ಇವುಗಳನ್ನು ಸಮಾಜದ ಜನರು ಅನುಸರಿಸಬೇಕೆಂದು ಬಸವಣ್ಣನವರು ಕರೆ ನೀಡಿದ್ದಾರೆ. ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಒಂದು ವಿವೇಚನೆ ಎಂಬಲ್ಲಿ
ಜಾತ್ಯತೀತ ಸಮಾಜದ ಕಲ್ಪನೆ ಬಸವಣ್ಣನವರ ಕಣ್ಣಿಗೆ ಮೊದಲು ಬಿದ್ದಿದ್ದು ಅಂದಿನ ಸಮಾಜದಲ್ಲಿ ಜಾತಿಯ ಹೆಸರಿನಲ್ಲಿ ನಡೆಯುತ್ತಿದ್ದ ಶೋಷಣೆ, ದಲಿತರ ಮೇಲೆ ನಡೆಯುತ್ತಿದ್ದ ಕ್ರೌರ್ಯ ಬಸವಣ್ಣನವರ ಮನಸ್ಸು ತುಂಬಾ ಘಾಸಿಗೊಳಿಸಿತು. ಇದರಿಂದಾಗಿ ಇಡೀ ಜಾತಿ ವ್ಯವಸ್ಥೆ ವಿರುದ್ಧ ಸೆಟೆದು ನಿಂತರು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವನು ಕುಲಜನು ಎಂದು ಸಮಾನತೆಯ ವ್ಯಾಖ್ಯಾನ ನೀಡಿದ ಹಿರಿಮೆ ಬಸವಣ್ಣನವರಿಗೆ ಸಲ್ಲುತ್ತದೆ. ಬಸವಣ್ಣನವರಂತೆ ಅಂಬೇಡ್ಕರ್ ಅವರು ಕೂಡ ಜಾತ್ಯತೀತ ಸಮಾಜ ಸ್ಥಾಪನೆಯ ಗುರಿಯನ್ನು ಹೊಂದಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಾಮಾಜಿಕ ಚಳುವಳಿ ಮಾಡಿದಂತೆ 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಸಮಾನತೆಗಾಗಿ ಬಹುದೊಡ್ಡ ಕ್ರಾಂತಿ ಎಬ್ಬಿಸಿದರು. ಹೀಗೆ ಇಬ್ಬರು ನಡೆದ ದಾರಿ ಬೇರೆ ಬೇರೆಯಾಗಿದ್ದರೂ ಗುರಿ ಮಾತ್ರ ಒಂದೇ ಎಂದು ಹೇಳಿದರೆ ತಪ್ಪಾಗಲಾರದು. ಹಾಗೂ ಇವರು ಸಮಾಜದ ಪ್ರಗತಿಪರ ಚಿಂತನೆಗೆ ಕಾರಣರಾದವರು. ಶರಣರು ಮತ್ತು ದಾಸ ಪರಂಪರೆ ಎಂಬ ಒಂದು ಲೇಖನವನ್ನು ನೋಡಿದಾಗ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವು ಎರಡೂ ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳು ಇದ್ದ ಹಾಗೆ. 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಶರಣರ ಪರಂಪರೆ, 15ನೇ ಶತಮಾನದಿಂದ 16ನೇ ಶತಮಾನದವರೆಗೆ ದಾಸ ಪರಂಪರೆ. 12ನೇ ಶತಮಾನದ ಶರಣರು ತಮ್ಮ ವಿಚಾರಗಳ ಅಭಿವ್ಯಕ್ತಿಗೆ ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯನ್ನೇ ವಚನದ ಮಾಧ್ಯಮವಾಗಿಸಿಕೊಂಡವರು. ವಚನ ಸಾಹಿತ್ಯ ಕೇವಲ ಸಾಹಿತ್ಯ ಪ್ರಕಾರವಾಗಿ ಮಾತ್ರ ಉಳಿಯದೆ ಅದು ಸಾಮಾಜಿಕ ಚಳುವಳಿಯ ಮಾಧ್ಯಮವಾದುದು ಬಹುದೊಡ್ಡ ಹೆಗ್ಗಳಿಕೆ. ಶರಣರು, ದಾಸರು ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು, ಒಂದೇ ಸಾಹಿತ್ಯದ ಎರಡು ಮುಖಗಳು. ಅವರು ದಾಸರ ಭಕ್ತಿ ಕೇವಲ ಮಡಿ ಮೈಲಿಗೆಗೆ ಸೀಮಿತ ಅಲ್ಲ, ಅಂತರಾತ್ಮದ ಹುಡುಕಾಟದ ಭಕ್ತಿಯಾಗಿತ್ತು. ದಾಸರು ಜಾತಿ ವ್ಯವಸ್ಥೆ ವಿರೋಧಿಸುತ್ತಲೇ ಸಂಗೀತದ ಸ್ಪರ್ಶ ನೀಡಿದರು. ಮಾನವೀಯ ಮೌಲ್ಯಗಳ ಮೂಲಕ ಬದುಕನ್ನು ಕಲಿಸಿಕೊಟ್ಟದ್ದು ದಾಸ ಸಾಹಿತ್ಯ. ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಅವಶ್ಯಕವಿರುವ ಎಲ್ಲಾ ವಿಷಯಗಳು ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಲ್ಲಿ ಸಮೃದ್ಧಿಯಾಗಿವೆ. ದಾಸ ಸಾಹಿತ್ಯದ ಕುರಿತು ತಿಳಿದು ಉಳಿಸಿ ನಿರಂತರವಾಗಿ ಬೆಳೆಸೋಣ ಎಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಲೇಖಕರು ನೀಡಿದ್ದಾರೆ. ಶರಣರ ದೃಷ್ಟಿಯಲ್ಲಿ ಕಾಯಕದ ಪರಿಕಲ್ಪನೆ ಎಂಬಲ್ಲಿ ಧಾರ್ಮಿಕ ಮೌಲ್ಯವನ್ನು ಕೇಂದ್ರವಾಗಿಸಿಕೊಂಡು ವಾಸ್ತವಿಕ ಬದುಕಿನಲ್ಲಿ ಕಾಯಕದ ತತ್ವದೊಂದಿಗೆ ಆರ್ಥಿಕ ಭದ್ರತೆಯನ್ನು ನೆಲೆಗೊಳಿಸಿದ ಶ್ರೇಷ್ಠತೆ ಶರಣರಿಗಿದೆ. ಕರ್ಮಕ್ಕೆ ಉತ್ತರವಾಗಿ ಬಸವಣ್ಣನವರು ಅಪೂರ್ವ ಪರಿಕಲ್ಪನೆ ಕಾಯಕ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅವರ ದೃಷ್ಟಿಯಲ್ಲಿ ಕಾಯಕ ಎಂಬುದು ಕೇವಲ ವಸ್ತುಗಳನ್ನು ಉತ್ಪಾದಿಸುವ ಕ್ರಿಯೆಯಾಗಿರಲಿಲ್ಲ, ಅದು ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡುವ ಶಕ್ತಿ ಇದೆ ಎಂದು ಹೇಳಿದರು. ಮನಶುದ್ಧಿವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ. ಚಿತ್ತ ಶುದ್ಧದಿಂದ ಕಾಯಕ ಮಾಡಿದಲ್ಲಿ ದ್ರವ್ಯ ತಾನಾಗಿಯೇ ಬರುತ್ತದೆ. ಆದರೆ ಭಕ್ತನಿಗೆ ಹೀಗೆ ಕೂಡಿದ ದ್ರವ್ಯದಿಂದ ಅಹಂಕಾರ ಬರುತ್ತದೆ ಎಂದು ಶರಣರು ಎಚ್ಚರಿಸಿದ್ದಾರೆ. ಹೀಗೆ ಅನೇಕ ಶರಣೆಯರು ಸಮಾಜಕ್ಕೆ ಒಂದು ಸಂದೇಶವನ್ನು ತಮ್ಮ ವಚನಗಳ ಮೂಲಕ ನೀಡುತ್ತಾ ಬಂದಿದ್ದಾರೆ. ಹೀಗೆ ತಮ್ಮ ವಚನಗಳ ಮೂಲಕ ಒಂದು ಸಮಾಜಕ್ಕೆ ಕರೆಯನ್ನು ನೀಡಿದ್ದಾರೆ. ಹಡಪದ ಲಿಂಗಮಳ ವಚನಗಳ ಶೈಲಿ, ಶರಣೆ ಅಮ್ಮುಗೆ ರಾಯಮ್ಮ, ಶರಣೆ ಸತ್ಯಕ್ಕನ ಒಂದು ಚಿಂತನೆ, ಹೀಗೆ ಅನೇಕ ಶಿವಶರಣೆಯರು ಸಾಮಾಜಿಕ ಕಾಳಜಿಯಿಂದ ಬದಲಾವಣೆಗಾಗಿ ತುಲನಾತ್ಮಕವಾಗಿ ಡಾಕ್ಟರ್ ಕರುಣಾ ಜಮದರ ಖಾನಿಯವರು ಮಾಡಿದ್ದಾರೆ. ಮುತ್ತಿನ ಮಳೆ ಇದು ಒಂದು ಟಂಕಾ ಕವನ ಸಂಕಲನವಾಗಿದೆ. ಈ ಪುಸ್ತಕದ ಲೇಖಕರು ಡಾಕ್ಟರ್ ನಾಗೇಂದ್ರ ಮಸೂತಿ, ವಿಶ್ರಾಂತ ಪ್ರಾಧ್ಯಾಪಕರು, ವಿಜಿ ಮಹಿಳಾ ಮಹಾವಿದ್ಯಾಲಯ, ಕಲಬುರಗಿ. ಈ ಪುಸ್ತಕದ ಪ್ರಕಾಶಕರು ಶ್ರೀ ರೇವಣಸಿದ್ದೇಶ್ವರ ಪ್ರಕಾಶನ, ಕಲಬುರಗಿ. ಈ ಕೃತಿಯು ಹೆಸರೇ ಸೂಚಿಸಿದಂತೆ ಮುತ್ತುಗಳಿಂದ ಮತ್ತು ಮಳೆಯಿಂದ ಕೂಡಿದ ಒಂದು ಸುಂದರವಾದ ಮುಖಪುಟವನ್ನು ಹೊಂದಿದೆ. ಮುತ್ತಿನ ಮಳೆ ಪುಸ್ತಕದ ಬೆಲೆ 95 ರೂಪಾಯಿಗಳು. ಈ ಪುಸ್ತಕದ ಮುನ್ನುಡಿಯನ್ನು ಮಹಿಪಾಲ್ ರೆಡ್ಡಿ ಮುನ್ನೂರ್ ಬರೆದಿದ್ದಾರೆ. ಬೆನ್ನುಡಿಯನ್ನು ಡಾಕ್ಟರ್ ವಿಜಯ್ ಕುಮಾರ್ ಜಿ ಪರುತೆ ಬರೆದಿದ್ದಾರೆ. ಇದು ಒಂದು ಜಪಾನಿ ಮೂಲದ ಕಾವ್ಯ ಪ್ರಕಾರವಾಗಿದೆ. ಜಪಾನೀಸ್ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದಾಗಿದೆ. ಜಪಾನೀಸ್ ಹಾಡು ಅಥವಾ ಪದ್ಯದ ಒಂದು ರೂಪ. ಟಂಕಾ ಸಣ್ಣ ಹಾಡು ಎಂದು ಅನುವಾದಿಸುತ್ತದೆ. 1ನೇ ಸಾಲು 5 ಅಕ್ಷರಗಳಿಂದ, 2ನೇ ಸಾಲು 7 ಅಕ್ಷರಗಳಿಂದ, 3ನೇ ಸಾಲು 5 ಮತ್ತು 4 ಮತ್ತು 5ನೇ ಸಾಲುಗಳು 7 ಅಕ್ಷರಗಳುಳ್ಳ ಒಂದು ಸಣ್ಣ ಕವಿತೆಯೇ ಟಂಕಾ ಎಂದು ಕರೆಯುತ್ತೇವೆ. ಈ ಕಾವ್ಯಶೈಲಿಯು ಕನ್ನಡಕ್ಕೆ ಬಂದು ಹಳೆಯದಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಇದು ಅನೇಕರು ಬರೆಯುತ್ತಿದ್ದಾರೆ.
ಇದರಲ್ಲಿ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರು ತಂಕಾ ಶೈಲಿಯನ್ನು ಬಳಸಿಕೊಂಡು ಸುಮಾರು 150 ಕಾವ್ಯಗಳನ್ನು ಬರೆದು ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಈ ತಾಂಕಾ ಕಾವ್ಯಕ್ಕೆ ಹೊಂದಿಕೆಯಾಗುವಂತಹ ಚಿತ್ರಗಳನ್ನು ಕೂಡ ಮುದ್ರಿತವಾಗಿವೆ. ಜಪಾನಿ ಕಾವ್ಯ, ಇಂಗ್ಲಿಷ್, ಉರ್ದು, ಅನೇಕ ಅನ್ಯ ಭಾಷೆಗಳ ಸಾಹಿತ್ಯ ಪ್ರಕಾರಗಳಿಗೆ ಪ್ರವೇಶಿಸಿ ಈಗ ಕನ್ನಡಿಗರ ಮನಮುಟ್ಟಿದೆ. ಡಾಕ್ಟರ್ ನಾಗೇಂದ್ರ ಮಸೂತಿಯವರ ಮುತ್ತಿನ ಮಳೆ ಕೃತಿಯೂ ಕೂಡ ಓದುಗರ ಗಮನ ಸೆಳೆಯುವಂತಹ, ಮನಸ್ಸು ಮುಟ್ಟುವಂತಹ, ಆಕರ್ಷಕವಾಗುವಂತಹ ಕಾವ್ಯಗಳನ್ನು ರಚಿಸಿದ್ದಾರೆ. ತಾಂಕಾ ನಿನ್ನದೇ ನೆನಪಲ್ಲಿ ಮರೆತೆ, ಕವಿತಾಳನು ಹೊಸಬಳು ನೀನುಂಟು ನಿನ್ ಹೆಜ್ಜೆಯಲ್ಲಿ ನಡೆ. ತಾಂಕಾ ಕಾವ್ಯ ಕನ್ನಡಕ್ಕೆ ಹೊಸ ಪ್ರಕಾರದ ಕಾವ್ಯ ಪ್ರಯೋಗವಾಗಿದೆ. ತನ್ನದೇ ಆದ ಶೈಲಿಯಲ್ಲಿ ಓದುಗರ ಮನಮುಟ್ಟುವ ಪ್ರಕಾರ ಈ ಕಾವ್ಯವಾಗಿದೆ. ಚದುರಂಗ ಆಟಕ್ಕೆ ನೀನೇ ರಾಣಿ, ನನ್ನ ಜೀವನದ ಆಟಕ್ಕೆ ತನ್ನ ಪ್ರೇಯಸಿಯೇ ರಾಣಿ, ಅವಳು ಇಡುವ ಹೆಜ್ಜೆ ಕೈಬಳೆ ಸದ್ದು, ಇದು ನನ್ನ ಜೀವನಕ್ಕೆ ಸ್ಫೂರ್ತಿದಾಯಕ ಎಂದು ವರ್ಣಿಸಿದ್ದಾರೆ. ಬೆರಳ ತುದಿ ಬಿಡಬೇಡ ಗೆಳತಿ, ಅದು ಬೆಸುಗೆ ಹೂಬಳ್ಳಿ ಬೇರಿನಂತೆ ಅನವರತ ನಂಟು. ನನ್ನನ್ನು ಬಿಡಬೇಡ ಗೆಳತಿ, ನಿನ್ನ ಸಂಬಂಧ ಬಿಡಿಸಿಕೊಳ್ಳಲಾಗದ ಬಂಧ ನಿರಂತರವಾಗಿ ಇರುವ ಸಂಬಂಧವೆಂದು ಬಣ್ಣಿಸಿ ಹೇಳಿದ್ದಾರೆ. ಹೀಗೆ ಹನಿಗವನದಂತಿರುವ ಈ ಕಾವ್ಯಗಳು ನಾಲಿಗೆ ಮೇಲೆ ಸರಳವಾಗಿ ಹರಿದಾಡುತ್ತಾ ಮನಸ್ಸಿಗೆ ಉಲ್ಲಾಸವನ್ನು, ಮುದವನ್ನು ನೀಡುವ ಕಾವ್ಯಗಳನ್ನು ಡಾಕ್ಟರ್ ನಾಗೇಂದ್ರ ಮಸೂತಿ ಅವರ ಹೊಸತನದ ತುಡಿತ ಕಾವ್ಯದಲ್ಲಿ ಕಾಣುತ್ತೇವೆ. ಇಲ್ಲಿ ಹೊಸ ಅನುಭವ, ಶೃಂಗಾರ, ಮೂಲಭಾವ ಇಟ್ಟು ಯೋಗ, ವಿಯೋಗ, ವಿರಹ, ನಿರುತ್ಸಾಹ, ನೋವು, ನಲಿವು, ಸೊಬಗು, ಚಲುವು, ರತಿ ಭಾವದ ಕವಿತೆಗಳನ್ನು ಸಹೃದಯರಿಗೆ ನೀಡಿದ್ದಾರೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕರುಣಾ ಎ ಜಮಧರಖಾನಿ ಅವರ ನಡೆಯೊಳಗಿನ ನುಡಿ ಹಾಗೂ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರ ಮುತ್ತಿನ ಮಳೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಶ್ರೀಮತಿ ಗೀತಾ ಎಸ್ ಪಾಟೀಲ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.